ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ನನ್ನ ಫ್ಯಾಮಿಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಬೆಳಗ್ಗೆ 7:05 ಟೈಮ್ ಬಂದು ಧನುರ್ಮಾಸ ಆಗಿರೋದ್ರಿಂದ ದೇವಸ್ಥಾನ ಬೇಗ ಮುಚ್ತಾರೇನೋ ಅಂತ ಒಂದು ಟೆನ್ಷನು. ಹೀಗಾಗಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ. ನಾನೇ ಡ್ರೈವ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಬಟ್ ಸಖತ್ ಚಳಿ ಇದೆ. ಬೆಳಗ್ಗೆ ಈ ಥರ ಥಂಡಿಲಿ ಸ್ನಾನ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಸ್ನಾನ ಮುಗಿಸ್ಕೊಂಡು ಈ ಥರ ದೇವಸ್ಥಾನಕ್ಕೆಲ್ಲ ಇಷ್ಟು ಬೆಳಿಗ್ಗೆ ಹೋಗೋದು ಒಂಥರ ಖುಷಿ ನಿಜವಾಗ್ಲೂ. ಸೊ ನೋಡಬೇಕು ದೇವ್ರ ದರ್ಶನ ಹೇಗಾಗುತ್ತೆ. ಇವತ್ತು ಶನಿವಾರ ಬೇರೆ ರಶ್ ಇರುತ್ತೋ ಏನು ಕತ್ತನೋ ಏನು ಗೊತ್ತಿಲ್ಲ, ಇರುತ್ತೆ ಅಂತ. ಗೈಸ್ ಇವತ್ತು ಏನು ಅಂತ ಗೊತ್ತಿಲ್ಲ, ಎಲ್ಲ ಫುಲ್ಲು ಮಳೆ ವಾತಾವರಣ ಆಗಿಬಿಟ್ಟಿದೆ, ಮೋಡ ಮುಚ್ಕೊಂಡ್ಬಿಟ್ಟಿದೆ ಹೊರಗಡೆ. ಚೆನ್ನಾಗಿದೆ ನೋಡಿ, ಸೀನಿಕ್ ಬ್ಯೂಟಿ ಚೆನ್ನಾಗಿದೆ ಅಲ್ಲ, ವೆದರ್ ತುಂಬಾ ಚೆನ್ನಾಗಿದೆ. ನಾನೇನು ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಶೋಕೇಸಲ್ಲಿ ಗಣೇಶಗಳು ಜಾಸ್ತಿ ಇದೆ. ಈ ಥರ ಬರೀ ಗಣೇಶಗಳು ಈ ಥರದ್ದೆಲ್ಲ ಇದೆ. ಈ ಥರ ಶೋಕೇಸ್ ಐಟಮ್ಸ್ ಎಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ, ಇಡ್ತಾ ಇದ್ದೀನಿ. ಕ್ಲೀನ್ ಮಾಡಿ ಒಂದೊಂದೇ ನೋಡಿ ಇಲ್ಲೆಲ್ಲ ಗಣೇಶಗಳನ್ನು ಚೆನ್ನಾಗಿ ಹಿಂಗಿದೆ. ಇಲ್ಲೊಂದು ಗಣೇಶ ಕಾಣಿಸ್ತಾ ಇದೆ, ಮತ್ತು ಇಲ್ಲೊಂದು ಗಣೇಶ ಕಾಣಿಸ್ತದೆ, ಇಲ್ಲೊಂದು ಗಣೇಶ. ಈ ಎಲ್ಲ ಗಣೇಶಗಳನ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ, ವಾಶ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಒರೆಸ್ಬೇಕು, ತುಂಬ ಧೂಳು ಕೂತಿರೋದ್ರಿಂದ ಕ್ಲೀನ್ ಮಾಡಿ ಇಟ್ಬಿಡೋಣ, ವಾಶ್ ಮಾಡೋಣ ಅಂತ ಸ್ವಲ್ಪ ಗಾಳಿಲಿಡೋಣ ಅಂತ ಇಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಮಳೆ ಮುಚ್ಕೊಂಡಿದೆ, ಬಟ್ ಡ್ರೈ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಜೋಡಿಸ್ಬೇಕು. ಇವತ್ತು ಕೂಡ ನನ್ನ ಆರಿಸಿರೋ ಸೆಕೆಂಡ್ ಸಿಟ್ಟಿಂಗ್ ಇತ್ತು, ಸ್ವಲ್ಪ ಪೇನ್ಫುಲ್ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಥರ್ಡ್ ಒಂದು ಮೇನ್ ಪ್ರೊಸೀಜರ್ ಇದೆ. ಆಮೇಲೆ ಈ ಗಣೇಶಗಳೆಲ್ಲ ಹೆಂಗೆ ಕಲೆಕ್ಟ್ ಆಯಿತು ಅಂತ ಒಂದು ದಿವಸ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸ್ವಲ್ಪ ಮೆಸ್ಸಪ್ ಆಗಿಬಿಟ್ಟಿದೆ ಅದು ಇದು. ಈ ನಡುವೆ ಎಲ್ಲ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಏನು ಕ್ಲೀನ್ ಮಾಡ್ತಾ ಇಲ್ಲ, ಎಲ್ಲೆಲ್ಲೆಲ್ಲೋ ಹೊಟ್ಟೋಗಿದೆ. ಎಲ್ಲನೂ ಒಂದೊಂದೇ ದಿವಸ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ತುಂಬ ಈ ಕಾಕ್ರೋಚಸ್ ಬೇರೆ ಸೇರೋಂಥ ಹೋಗ್ಬಿಟ್ಟಿದೆ ಈ ನಡುವೆ. ಅದಕ್ಕೇನು ಮಾಡಬೇಕು ಸೊಲ್ಯೂಷನ್ ನನಗೆ ಗೊತ್ತಿಲ್ಲ. ನಾನಂತೂ ಅದಕ್ಕೆ ಅದೆಲ್ಲ ಬರುತ್ತಲ್ಲ ಸ್ಪ್ರೇ ಹೊಡಿಯೋ ಅಂಥದ್ದು, ಮತ್ತು ಬಾಲ್ಸ್ ನ್ಯಾಪ್ತಲಿನ್ ಬಾಲ್ಸ್ ಎಲ್ಲ ಇಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಜಾಸ್ತಿ ಆಗ್ತಾನೇ ಇದೆ ದಿನ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಅದಾಗ್ತಾಯಿದೆ. ಸ್ವಲ್ಪ ಕೆಲಸ ಮಾಡಿದ್ರು ಇದು ಶುರುವಾಗಿಬಿಡುತ್ತೆ ಪೇಯ್ನು. ಗೊತ್ತಾಗ್ತಿಲ್ಲ ನನಗೆ ಸ್ವೆಲ್ಲಿಂಗ್ ಇದೆಯೋ ಇಲ್ಲೋ, ನನಗೆ ಗೊತ್ತಾಗ್ತಾ ಇಲ್ಲ, ಆ ಸ್ಟೇಜಲ್ಲಿದ್ದೀನಿ. ಬಟ್ ಓಕೆ ಸಿ. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಮಕ್ಳಿಗೆ ಟೈಮ್ ಪಾಸ್ ಮಾಡಿಸೋದು ತುಂಬಾ ಕಷ್ಟ. ಅದಕ್ಕೆ ನನ್ನ ಮಗಳಿಗೆ ನಾನು ಓದ್ಕೊಳ್ಳೋಕ್ಕೆ ಅಂತ ಮ್ಯಾಥ್ಸ್ ಸಮ್ಸ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದೆ, ಅವಳು ಮಾಡ್ತಾ ಇದ್ದಾಳೆ. ಈ ವೆದರ್ ಹಿಂಗಿರೋದ್ರಿಂದ ಹೊರಗಡೆ ಇವತ್ತು ಆ್ಯಕ್ಚುಲಿ ಕಾಫಿ ನಾನು ಡಿಕ್ರೀಸ್ ಮಾಡಿಬಿಡ್ತೀನಿ, ಜಾಸ್ತಿ ಕಾಫಿ ಕುಡ್ತಿಲ್ಲ. ಸೊ ಈ ವೆದರ್ ಹಿಂಗಿರೋದ್ರಿಂದ ಕಾಫಿ ಒಂದು ರೌಂಡ್ ಕುಡಿಲೇಬೇಕು. ಹಾಯ್ ಇಲ್ಲ ಇಲ್ಲ, ನಾನು ಮಾತಾಡ್ತಾ ಇದ್ನಲ್ಲ ನೋಡಲಿಲ್ಲ, ಅದಕ್ಕೆ ಏನೋ. ಓಕೆ ಸರಿ, ಹಾಯ್ ಹೇಳ್ದೆ. ಸಂಜಾಗೋಯ್ತಾ? ನೆಕ್ಸ್ಟ್ ಏನಿದೆ ನೋಡೋಣ. ನಾನಿಲ್ಲಿ 2025ಕ್ಕೆ ನನ್ನ ಒಂದು ಹೊಸ ಲುಕ್ ಅಂದರೆ ನನ್ನ ಒಂದು ಹೇರ್ನ ಕಲರ್ ಅಥವಾ ಸ್ಟ್ರೀಕ್ಸ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಅದು ನನಗೆ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಇದೊಂದು ಸಡನ್ ಪ್ಲ್ಯಾನು. ನನಗೆ ಮಾಡಿಸ್ಬೇಕಂತ ಯಾವುದೇ ಒಂದು ಇಂಟೆನ್ಷನ್ ಇರಲಿಲ್ಲ. ನನ್ನ ತಮ್ಮ ತುಂಬ ದಿವಸದಿಂದ ಹೇಳ್ತಿದ್ದ, ನೀನು ಅದನ್ನು ಹೇರ್ ಕಲರ್ ಮಾಡಿಸ್ಕೋ, ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಅವ್ರು ಕಲರ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಅದು ಹೆಂಗೆ ಬರುತ್ತೆ ಅನ್ನೋದು ನನಗೂ ಕೂಡ ಐಡಿಯಾ ಇಲ್ಲ. ಇನ್ನು ಈ ರೀತಿಯಾಗಿ ಬಂದಿರುತ್ತೆ ನನ್ನ ಹೇರ್ ಕಲರ್, ಹೇರ್ ಸ್ಟ್ರೀಕ್ಸ್. ನನ್ನ ಜೊತೆಗೆ ನನ್ನ ತಮ್ಮ ಮತ್ತು ನನ್ನ ತಂಗಿ ಕೂಡ ಬಂದಿದ್ದಾರೆ. ಕೆಲವೊಂದು ಸರ್ವೀಸ್ಗಳನ್ನು ಅವರು ಕೂಡ ತೊಗೊಳಕ್ಕೆ ಅಂತ ಬಂದಿದ್ದರು. ನಮ್ಮ ಒಂದು ಸರ್ವೀಸ್ ಮುಗೀತು. ನನಗಿದು ಹೇಗೆ ಕಾಣ್ತದೆ ಅಂತ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ ಗೈಸ್. ನಾನು ಮೂವಿಗೆ ಹೋಗಿಲ್ಲ, ಯಾಕೆಂತ ಹೇಳಿದ್ರೆ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಡಿಮಾರ್ಟಿಂದ ಸಾಮಾನು ತರಿಸಿದ್ದೀನಿ. ಕೆಲವೊಂದು ಸಾಮಾನೆಲ್ಲ ಎತ್ತಿಟ್ಕೋಬೇಕಾಗಿದೆ. ಇಲ್ಲಿದೆ ಸಾಮಾನೆಲ್ಲ ಕಾಣಿಸ್ತಾ ಇರ್ಬೋದು. ಈ ಸಾಮಾನೆಲ್ಲ ಎತ್ತಿಟ್ಕೋಬೇಕು. ಸೊ ಫಸ್ಟ್ ಬರ್ತಿದೆ ಅಂತ ಅಂದರೆ ಈ ಸಾಮಾನುಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸಾಮಾನು ತೊಗೊಂಬರೋದು, ಆಗೋಗಿರೋದೆಲ್ಲನೂ ರಿಪ್ಲೇಸ್ ಮಾಡೋ ಅಂಥದ್ದು ಎಲ್ಲ ಇರುತ್ತೆ.
ಕೆಲಸ ಇದೆ. ಅದಾಯಿತು. ಡಿಮಾರ್ಟಿಂದ ಸಾಮಾನು ಬೆಳಿಗ್ಗೆನೇ ಬಂದಿದೆ. ಇಷ್ಟೊತ್ತಾಯ್ತು, ಈಗ ಸಂಜೆ ಸುಮಾರು 4 ಗಂಟೆ ಆಗಿದೆ. ನಾನು ಇನ್ನೂ ಎತ್ತಿಟ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಸಲೂನಲ್ಲೇ ತುಂಬ ಹೊತ್ತಾಯಿತು. 2 ಅವರ್ಸ್ ಮೇಲೆ ಆಗೋಗಿತ್ತು. ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲ ಹೋಗಿದ್ದರಿಂದ ಅವರೆಲ್ಲ ಹೇರ್ ಕಟ್ಟು ಅದು ಇದು ಸರ್ವಿಸ್ ತೊಗೊಳ್ತಾ ಇದ್ರಿಂದ ಲೇಟ್ ಆಯಿತು. ಹಾಗಾಗಿ ಮ್ಯಾಚ್ ಆಗಲಿಲ್ಲ ಟೈಮು. ಆಮೇಲೆ ಅಲ್ಲಿಗೂ ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸು ಅಂತ ಇದ್ಲು, ಬಟ್ ಕರ್ಕೊಂಡು ಹೋಗೋಕ್ಕೆ ಟೈಮ್ ಆಗಲಿಲ್ಲ ಗೈಸ್. ಮತ್ತು ಸೊ ಮನೆಗೆ ಬಂದಮೇಲೆ ಸಾಕಾಗಿತ್ತು, ಹಾಗಾಗಿ ಹೋಗಲಿಲ್ಲ. ಇನ್ನು ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೆ ಫಸ್ಟ್ ನಾವೆಲ್ಲ ಸೇರಿಕೊಂಡು ಮನೇಲಿ ಏನಾದ್ರು ಕುಕ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಎಲ್ಲ ಸೇರ್ಕೊಂಡು ಅಡುಗೆ ಮಾಡೋದೇ ಬೇರೆ ಥರ ಇರುತ್ತೆ. ಈಗ ನ್ಯೂ ಇಯರ್ ಟೈಮಲ್ಲಿ ಹೊರಗಡೆ ಎಲ್ಲ ಫುಲ್ಲು ಏನಂತ ಹೇಳಿದ್ರೆ ಜನ ಜಾಸ್ತಿ ಬರ್ತಾರೆ, ಎಲ್ಲ ಕಡೆ ತುಂಬಿರ್ತಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮನೆಯಲ್ಲೇ ಮಾಡೋಣ ಅಂತಲೇ ಅಂದ್ಕೊಂಡ್ವಿ. ಎಲ್ಲರೂ ಒಂದೊಂದು ಥರ ಏನಾದರೂ ಅಡುಗೆ ಮಾಡೋಣ ಅಂತ. ಆಮೇಲೆ ಸೊ ನಂದು ಬೇರೆ ಪ್ರೋಗ್ರಾಮ್ ಆಯಿತು, ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗುವಂಥ ಪ್ರೋಗ್ರಾಮ್ ಆಯಿತು. ಸೊ ನಾನು ಕ್ಯಾನ್ಸಲ್ ಆದೆ. ಬಟ್ ಅವರೆಲ್ಲ ಕನ್ಫ್ಯೂಷನಲ್ಲಿದ್ದರು, ಎಲ್ಲರೂ ಹೋಗೋಣ ಅಂತಂದರು. ನೆನ್ನೆ ಎಲ್ಲ ಹುಡುಕ್ತಾಯಿದ್ರು. ಕೊನೆಗೆ ಏನೋ ಫೈನಲ್ ಆಯಿತು ಅನ್ನೋ ಗೊತ್ತಿಲ್ಲ. ಬೆಳಗ್ಗೆ ಬಂದು ಇಲ್ಲ ಮನೆಯಲ್ಲೇ ಏನೋ ಕುಕ್ ಮಾಡ್ಕೊಂಡು ತಿಂತೀವಿ, ಡಿಫ್ರೆಂಟ್ ಒಬ್ಬೊಬ್ರು ಒಂದೊಂದು ಅಸೈನ್ ಮಾಡ್ಕೊಂಬಿಟ್ಟಿದ್ದಾರೆ ಏನೇನು ಮಾಡಬೇಕು ಅಂತ. ಸೊ ನಾನು ಇದ್ದಿದ್ರೆ ಮೇ ಬಿ ಅದನ್ನೊಂದು ಕ್ಯಾಪ್ಚರ್ ಮಾಡ್ಬೋದಿತ್ತು. ಈಗ ಅದು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಒಂಥರ ಎಕ್ಸೈಟ್ಮೆಂಟ್. ಇದು ನನ್ನ ನ್ಯೂ ಇಯರ್ಗೆ ಮೇಕ್ ಅವರ್ ಲುಕ್ ಅಂತ ಹೇಳ್ಬೋದು. ತುಂಬ ವರ್ಷಗಳಿಂದ ನನ್ನ ತಮ್ಮ ಕಲರ್ ಮಾಡಿಸು ಹೇರ್ ಸ್ಟ್ರಿಕ್ಸ್ ಮಾಡಿಸು ಚೇಂಜ್ ಮಾಡಿಸು ಅಂತ. ಬಟ್ ನನಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇರಲಿಲ್ಲ. ಇವತ್ತು ಕೂಡ ಇಟ್ ವಾಸ್ ಒಂಥರ ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಹೋಗಿ ಮಾಡಿಸಿದ್ದು ಅಂತ. ಅದು ಸಡನ್ನಾಗಿ ಹಂಗೆ ನಿಂತ್ಕೊಂಡಾಗೆ ನಡಿ ಹೋಗೋಣ ಮಾಡಿಸ್ಕೊಂಬರೋಣ, ನಾನು ಹಿಂಗಿದ್ರು ಹೋಗ್ತಾಯಿದ್ದೀನಿ ಅಂತ ಹಾಗೆ ಹೋಗಿ ಮಾಡಿಸಿದ್ದು. ಹೋಪ್ಫುಲಿ ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ, ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಯಾವುದೇ ಆಗಲಿ ನಮ್ಮ ಒಂದು ಲುಕ್ನ ಬೇರೆಯವ್ರು ಹೇಳಿದ್ರೇ ಅದು ಹೇಗಿದೆ ಅಂತ ಗೊತ್ತಾಗುವಂಥದ್ದು. ಎಲ್ಲರೂ ಚೆನ್ನಾಗಿದೆ ಅಂತಂದರೆ ನನಗೇನೂ ಗೊತ್ತಾಗ್ತಾ ಇಲ್ಲ. ಬಟ್ ಕಲರ್ ಚೇಂಜ್ ಆಗಿರೋದಂತೂ ಗೊತ್ತಾಗ್ತಾ ಇದೆ ಅಷ್ಟೇ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಸದಾ ಒಳ್ಳೆಯದಾಗಲಿ, ಆಯುಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಗೈಸ್, ಈಗ ನಾನು ನನ್ನ ಮಗಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಂದು ರೂಟ್ ಕೆನಾಲ್ ಆಯಿತು. ಸೀರಿಯಸ್ಲಿ ಸಾಕಾಗ್ಬಿಟ್ಟಿದೆ ಈ ಹಲ್ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ನೋವಾಗುತ್ತೆ ಅಂದರೆ ಹಲ್ಲು ಅನ್ನೋದು ತುಂಬ ಸೆನ್ಸಿಟಿವ್. ಸೊ ಸಿಕ್ಕಾಪಡೆ ನೋವಾಗುತ್ತೆ ಗೈಸ್. ನನ್ನೊಂದು ಸಾಕಾಗ್ಬಿಟ್ಟಿದೆ ಇದು ಒಂಥರ. ಯಾವಾಗ ಹಲ್ ಪ್ರಾಬ್ಲಮ್ ಮುಗಿಯುತ್ತೋ ಅನ್ನೋಂಗೆ ಬೇಜಾರಾಗ್ಬಿಟ್ಟಿದೆ ನಿಜವಾಗ್ಲೂ. ಏನೋ ಜ್ವರ ಕೆಮ್ಮು ನೆಗಡಿ ಅಂದರೆ ಒಂದ್ಸರಿ ಮೆಡಿಸಿನ್ ತೊಗೊತೀವಿ, ಸರಿ ಹೋಗ್ಬಿಡುತ್ತೆ. ಬಟ್ ಈ ಥರ ಇದಲ್ಲ, ಇದು ಅನುಭವಿಸೋದು ಸಿಕ್ಕಾಪಡೆ ಕಷ್ಟ. ಸಾಕಾಗೋಗಿದೆ ನಿಜ. ಎಲ್ಲರೂ ಮಾಡಿಸ್ಕೊಳ್ಳೋವಾಗ ಹೆಂಗೆ ಮಾಡಿಸ್ಕೊತಾರೋ ಅಂತ ನಿಜ ಅಂದ್ಕೊತಾ ಇದ್ದೆ. ಈಗ ನಾನು ಮಾಡಿಸ್ಕೋಬೇಕಾದ್ರೆ ಗೊತ್ತಾಗ್ತಾ ಇದೆ ತುಂಬ ಕಷ್ಟ ಗೈಸ್, ತುಂಬ ಕಷ್ಟ. ತಡ್ಕೊಳ್ಳೋ ಹಂಗಿದ್ರೆ ಏನು ಅನಿಸಲ್ಲ, ತಡ್ಕೊಳ್ಳಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಪೇನ್ಫುಲ್ ಪ್ರೋಸೆಸ್. ಫೈನಲಿ ರೂಟ್ ಕೆನಾಲ್ ಆಗಿದೆ. ಬಟ್ ಆ್ಯಕ್ಚುಲಿ ಅವ್ರು ಕ್ಯಾಪ್ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ನಂದು ಇನ್ನೊಂದು ವಿಸ್ಡಮ್ ಟೂತ್ ರಿಮೂವ್ ಮಾಡೋವರೆಗೂ ಕ್ಯಾಪ್ ಹಾಕೋದಕ್ಕಾಗಲ್ಲ ಅಂತಂದರೆ ಆ ಟೂತ್ ಎಕ್ಸ್ಟ್ರಾಕ್ಟ್ ಮಾಡಿಸ್ಕೊಳ್ಳೋ ಅದು ನೆನೆಸ್ಕೊಳ್ಳೋಕ್ಕೂ ನನಗೆ ತುಂಬ ಹೆದರಿಕೆ ಆಗ್ತದೆ. ಬಿಕಾಸ್ ಭಯ ಆಗುತ್ತೆ. ಕೆಲವೊಂದು ವಿಷಯಗಳು ನಂಗೆ ಸ್ವಲ್ಪ ಭಯ ಥರ ಅಂತದೆ, ನೋವಾಗೋವಂಥದ್ದು. ಅದೆಲ್ಲ ನೆನೆಸ್ಕೊಂಡಾಗನೇ ಇಂಜೆಕ್ಷನ್ನು ಅದೆಲ್ಲ ಅಂದಾಗ ಭಯನೇ ಆಗುತ್ತೆ. ನೋಡೋಣ ಏನು ಮಾಡೋದು. ಸದ್ಯಕ್ಕಂತ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಎಕ್ಸ್ಟ್ರಾಕ್ಟ್ ಮಾಡಿಸ್ಕೊಳ್ಳೋದು ಬೇಡ, ಹಾಗೆ ಪೋಸ್ಟ್ಪೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಗೈಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ಮುಂದಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.